ಏನಿಲ್ಲ, ನನ್ನ ಮನೆಯಲ್ಲಿ ಹೊಡ್ಕೊಂಡೋಯ್ತು. ಜೀವ ದುಟ್ಟಿದ್ದು ಕಷ್ಟ ಎಲ್ಲ ಹೋಯ್ತು ನನ್ನ ಮನೆಗ. ಹೋಗಲೇ ಬೇಡ. ಒಂದು ಮನೆ ಬಡವ್ರಿಗೆ ಮಾಡ್ತಾವ್ರ, ಒಂದು ಮನೆ ಮಾಡಿಲ್ಲ. ಬೆಳಿಗ್ಗಿಂದ ಕಾಯ್ತಾ ಇದ್ರಿ ಅಲ್ಲಿಗೆ ಬರ್ತೀರಿ ಅಂತ. ಎಷ್ಟೊಂದು ಕಾಯ್ತೀನಿ, ಮಾತಾಡ್ತಾ ಇಲ್ಲ. ಬಡವ್ರಿಗೆ ಒಂದು ಮನೆ ಯೋಚಿಸಿ, ಯಾವ ಬಡವ್ರು ಇದ್ದಾರೆ ಒಂದು ಮನೆ, ಹೀರೋವ್ರಿಗೆ ಮನೆ ಕೊಟ್ಟಿದ್ದಾರೆ, ಹೀರೋವ್ರಿಗೆ ಮನೆ ಮಾಡಿದ್ದಾರೆ. ನಮ್ಮಂತವ್ರಿಗೆ ಬಡವ್ರಿಗೆ ಯಾರಿಗೂ ಮನೆ ಇಲ್ಲ ಇಲ್ಲಿ. ಅದಕ್ಕೆ ಕಾಸು 60 ವರ್ಷದಿಂದ ಇದ್ದೀನಿ. ಬೆಳಿಗ್ಗೆ ಒಂದ್ 4 ಪೀಸ್ ಬ್ರೆಡ್, ಒಂದು ಹಾಲ್ ಪ್ಯಾಕೆಟ್ ಅಲ್ಲ ತಕೊಂಡು ಹೋದೆ. ಅದು ತಿಂದಿಲ್ವೇ, ಇನ್ನೂವರೆಗೂ ಇದ್ದೀನಿ. ಹೊಟ್ಟೆ ಉರಿ. ಬಡವ್ರಿಗೆ ಒಂದು ಮನೆ ಅಪ್ಪ, ಒಂದು ಮನೆ. ಅದಕ್ಕೂ ದುಡ್ಡು ಕೇಳ್ತಾರೆ ಮನೆ ಕಟ್ಕೊಡಕ. ಹೇಳಿ. ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಟಿ ಪ್ರದಕ್ಷಿಣೆಯನ್ನು ಮಾಡಿದ್ರು. ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆ ಪ್ರದೇಶವನ್ನ ವೀಕ್ಷಣೆ ಮಾಡುವ ಕೆಲಸ ಮಾಡಿದ್ರು. ಆದ್ರೆ ಅತಿ ಹೆಚ್ಚು ಹಾನಿಗೆ ಒಳಗಾಗಿದ್ದಂತ ಸಾಯಿ ಲೇಔಟ್ನಲ್ಲಿ ಬರೀ ಬಸ್ನಲ್ಲೇ ಪ್ರಯಾಣಿಸಿದ್ರು. ಸದ್ಯ ಈಗ ಇದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಿದೆ. ಇಲ್ಲಿ ಆ ಜನರು ಕಣ್ಣೀರನ್ನ ಆಗ್ತಾ ಇದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಅಮ್ಮ, ಈಗ ಸಿಎಂ ಬಂದ್ರು, ಬಸ್ಸಿಂದ ಇಳಿಲೇ ಇಲ್ಲ, ಅವರು ಹಂಗೆ ರೌಂಡ್ ಹಾಕೊಂಡು ಹೋದ್ರು. ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ನನಗೆ ಮನೆ ತುಂಬಾಗಿತ್ತಪ್ಪ. ಮನೆ ತುಂಬಿಗೆ ನಾನು ಅಣ್ಣ ಹೋಗ್ಲಿ, ನಾನು ಎಲ್ಲ ಹೋಗ್ಲಿ. ಇರಾಕೊಂದು ಸ್ವಂತ ಮನೆ ನಂಗೆ ಗುಡ್ಸಲ್ ತರ ಕಟ್ಕೊಡ್ತಾರೆ. ಇರೋರ್ಗೆ ಮನೆ ಮಾಡಿದ್ದಾರೆ, ವಾಟರ್ಪಾಳಿ ಫುಲ್ ಮನೆ ಮಾಡಿದ್ದಾರೆ. ಇಲ್ದವ್ರ ಮನೆ ಹುಡ್ಕೊಂಡ್ ಬಂದಿದ್ದಾರ. ಯಾರಿಗಿಲ್ಲ ಮನೆ, ಯಾರಿಗೈತೋ ಇಲ್ಲೋ ಬಡವರು ಅವ್ರನ್ನ ಹುಡ್ಕೊಂಡ್ ಬಂದು ನೋಡ್ಬೇಕು, ಬರಿಬೇಕು. ಯಾರಿಗಿಲ್ಲ ಮನೆ ನೋಡ್ಬೇಕೋ ಇಲ್ಲೋ, ಇರೋರ್ಗೆ ಮನೆ ಕೊಟ್ಟಿದ್ಯಾ ನೀನು? ಈಗ ಮಳೆ ಬಂದು ನೀರೆಲ್ಲ ತುಂಬಿದೆ ಮನೆಗಳಿಗೆ. ಇಲ್ಲಿ ಸಿಎಂ ಇಳಿಯಿಲ್ಲ ಕೆಳಗಡೆ, ಏನಂತ? ಇಲ್ಲ ಹೇಳಿದ್ರು, ಒಂದೆರಡು 4 ಮಾತು ಮಾತಾಡಿದ್ರು, ಹೋದ್ರು. ಬೇಡ ಈ ತರ ಓಟ್ ಹಾಕೋ ಬಾ ಅಂದ್ರೆ ಓಟ್ ಹಾಕೋದಿಲ್ಲ. ಓಟ್ ಕೊಡು ಅಂತ ಕೈ ಮುಕ್ಕೊಂಡು ಬಂದ್ರೆ ಅವನಿಗೂ ಓಟ್ ಹಾಕಲ್ಲ ನಾನು, ಗೊತ್ತಾ? ಓಟ್ ಮತ್ತೆ ಅಧಿಕಾರ ಬರ್ತೀರಾ? ಬಡವ್ರ ಮನೆ ನೀನು ಏನು ನೋಡ್ಬೇಕು. ಒಂದೊಂದು ಮನೆಗೆ ಎಂತ ಬಡವ್ರವ್ರೆ, ಮನೆ ಇಲ್ದ ಮನೆಗೆ ಅವ್ರೆ ಪಾಪ. ಅದು ನೋಡ್ಬೇಕು ಭಗವಂತ. ನೀ ಇರೋರ್ಗೆ ಕೊಟ್ಟಿದ್ಯಾ ಮನೆ, ಇರೋರ್ಗೆ ಮನೆ ಕಟ್ಕೊಟ್ಟಿದ್ಯಾ ನೀನು? 2 ಜಾಗ ಮನೆ ಕಟ್ಕೊಟ್ಟಿದ್ಯಾ? ಇರೋವ್ರ ಸ್ವಂತ ಮನೆಯವ್ರಿಗೆ ಸ್ವಂತ ಮನೆ ಮಾಡಿ ಮನೆ ಕೊಟ್ಟಿದ್ಯಾ? ಇದು ಇಲ್ಲಿ ಸ್ಥಳೀಯ ಮಹಿಳೆ ಹೇಳ್ತಿರೋ ಮಾತು. ಈಗ ಸಿಎಂ ಬಂದ್ರು, ಕೇವಲ ಕಾಟಾಚಾರಕ್ಕೆ ರೌಂಡ್ ಹಾಕಿ ಹೋದ್ರು. ಆದ್ರೆ ಯಾವುದೇ ರೀತಿಯ ಇಳಿದು ಮನೆಗಳನ್ನ ವೀಕ್ಷಣೆ ಮಾಡಲಿಲ್ಲ. ಜೊತೆಗೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಒಂದು ಮಾತನ್ನ ಕೂಡ ಕೇಳಲಿಲ್ಲ. ಎಷ್ಟರ ಮಟ್ಟಿಗೆ ಇದು ರೌಂಡ್ಸ್ ಆಯ್ತು ಅನ್ನೋ ಒಂದು ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.